ನನ್ನ ಹತ್ರ ನೆನ್ನೆ ಅಲ್ಲ ಮೊನ್ನೆ ನಮ್ಮ ಸಮೀಕ್ಷೆ ಮಾಡೋಕೆ ಮುಂಚೆ ಒಂದು ದಿವಸ ದಕ್ಷಿಣ ಕನ್ನಡದಿಂದ ಮಾನಸ ಅಂತ ಒಂದು ಜಾತಿ, ಅವರು AD ಅಂತ ಸರ್ಟಿಫಿಕೇಟ್ ತಗೊಳ್ತಾರೆ. ಈಗ ನಾವೇನ್ ಬರ್ಸ್ಬೇಕು ಸರ್, ನೀವು ಉಪಜಾತಿ ಕೇಳಿದ್ರೆ ಮಾನಸ ಅಂತ ಅವ್ರು ಬರೆಸ್ಬೇಕು ಅಂತ ಆಸೆ, ಆದ್ರೆ 101 ಪಟ್ಟಿಯಲ್ಲಿ ನೀವು ಹೇಳಿದ್ರು ಅದು ತಗೊಳ್ಳೋದು. ಯಾಕೆಂದ್ರೆ ಇಟ್ ಈಸ್ ಔಟ್ಸೈಡ್ 101. ನಾನು ಅವ್ರಿಗೆ ಹೇಳಿದೆ, ನೀವೊಂದು ಅರ್ಜಿ ಕೊಡಿ, ನಮ್ಗೊಂದು ಸಪರೇಟ್ ಐಡೆಂಟಿಟಿ ಕೊಡಿ. ಈಗಾಗಲೇ ನೀವು ಶೆಡ್ಯೂಲ್ಡ್ ಕಾಸ್ಟ್ ಬೆನಿಫಿಟ್ ತಗೊಳ್ತಾ ಇದ್ದೀವಿ, AD ಸರ್ಟಿಫಿಕೇಟ್ ತಗೊಳ್ಳಿ. ಹಾಗಾಗಿ ನಾವು ಅದರ ಅಂಥದ್ದು ನಮ್ಮ ಗಮನಕ್ಕೆ ಈಗಾಗಲೇ 4 ಜಾತಿಗಳು ಬಂದಿವೆ, ಅದರಲ್ಲಿ ನೀವು ಹೇಳಿದ್ದು ಒಂದು. ನಾವು ಈ ವಿಚಾರದಲ್ಲಿ ಸೂಕ್ತವಾದಂತಹ ಸರ್ಕಾರಕ್ಕೆ ಒಂದು ರೆಕಮೆಂಡೇಶನ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ವಲಯ ಅನ್ನೋದಾದ್ರೂ ಬೆಟ್ರು. ಗಂಟಿ ಚೋರ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಹಲಾಲ್ ಕೋರ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಶಿಲೆ ಖ್ಯಾತ ಅಂತ ನಾನು ಹೆಂಗ್ರಿ ಹೇಳ್ಕೊಳ್ಳೋದ? ಈ ಸಮಸ್ಯೆ ಇದೆ. ಈ ಜಾತಿಗಳು ಅವ್ರು ಕೊಟ್ಕೊಂಡಿರೋ ಹೆಸರುಗಳಲ್ಲ ಅವು. ಯಾವುದೋ ಕಾಲದಲ್ಲಿ ಯಾವುದೋ ಮೇಲ್ಜಾತಿಯವರು ಪಾಪ ಈ ಕೆಳಜಾತಿಯವ್ರಿಗೆ ಈ ರೀತಿ ಹೆಸರುಗಳು ಕೊಟ್ಟಿದ್ದಾರೆ. ನಾವು ಅನೇಕ ಸಲ ಇನ್ನೊಬ್ಬರನ್ನ ಬೈಬೇಕಾದ್ರೆ ಈ ಜಾತಿಗಳ ಹೆಸರಿಟ್ಟೇ ಬೈತೀವ ಅಲ್ವಾ? ನಮ್ ದಿನ ಜೀವನದಲ್ಲಿ ನೋಡ್ತಾ ಇದ್ದೆ, ಏನೋ ಹೊಲೆಯಂತರ ಒಡ್ಡಂತರ ಬಿಹೇವ್ ಮಾಡ್ತೀಯ ಅಂತ ಅಂತೀವ ಇಲ್ವಾ? ಇವನ್ನೆಲ್ಲ ಗಮನಿಸಿ ಇದನ್ನೆಲ್ಲ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ನೀಡ್ತಾ ಇದ್ದೀವಿ. ನಾವು ಹೇಳ್ತಾ ಇರೋದಿಷ್ಟೇ, 101 ಜಾತಿನಲ್ಲಿ ಉಪಜಾತಿಗಳು ಇವೆ, ಸಮಾನಾಂತರ ಹೆಸರುಗಳು ಇವೆ. ಅವು ಒಟ್ಟು 186 ಆಗ್ತವೆ. ಆ 186ರಲ್ಲಿ ದಯವಿಟ್ಟು ನೀವು ಯಾವ್ದಾದ್ರು ಒಂದಿದೆ. ಈಗ AK / ಕೊಲೆಯ, AK / ಮಾದಿಗ, AK / ಇನ್ಯಾವುದೋ ಕೊರಚ ಅಂತ ಬರೀತಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ಗೆ ಯಾವುದೇ ತೊಂದರೆ ಆದ ರೀತಿಯಲ್ಲಿ ಸರ್ಕಾರಕ್ಕೆ ನಾವು ಗಮನ. ಬಜೆಟ್ಗೆ ಈ ಸಮೀಕ್ಷೆಯಲ್ಲಿ ನಾನು ಶಿಲೆಕೇತ ಅಂತ ಹೇಳ್ಕೋಬೇಕು, ನಾನು ಹೊಲೆಯ ಅಂತ ಹೇಳ್ಕೋಬೇಕು, ನಾನು ಮಾದಿಗ ಅಂತ ಹೇಳ್ಕೋಬೇಕು, ನಾನು ಕೊರಚ ಅಂತ ಹೇಳ್ಕೋಬೇಕು. ಆದ್ರೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ನಮ್ಮ ಕಾಂತರಾಜು, ನಾವು, ನಮ್ಮ ಕಮಿಷನರ್, ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಏನು ಅಂತಂದ್ರೆ, ಆಯಾ ಸಮುದಾಯಗಳು ತಮ್ಮ ಹೆಸರುಗಳನ್ನ ಸ್ವ ಇಚ್ಛೆಯಿಂದ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ. ಹೌದಲ್ವ? ನಗರಗಳ ರಾಜ್ಯಗಳ ಹೆಸರು ಬದಲಾಯಿಸ್ತಾ ಇದ್ದೀವಿ, ನಗರಗಳ ಹೆಸರು ಬದಲಾಯಿಸ್ತೀವಿ, ರೋಡ್ಗಳ ಹೆಸರು ಬದಲಾಯಿಸ್ತೀವಿ, ವೃತ್ತಗಳ ಹೆಸರು ಬದಲಾಯಿಸ್ತೀವಿ, ನಮ್ಮ ಹೆಸರೇ ಬದಲಾಯಿಸ್ಕೊಳ್ತಾ ಇದ್ದೀವಿ. ಹಾಗಿದ್ದಾಗ ಪಾಪ ಯಾರೋ ಕೊಟ್ಟು ಯಾವುದೋ ಶತಮಾನದಲ್ಲಿ ಕೊಟ್ಟಿರೋ ಜಾತಿಗಳು ಈ ಅವಮಾನ ಎಷ್ಟು ದಿವಸ ಅಂತ ಸಹಿಸ್ಕೊಂಡಿರೋದು? ನಲ್ಲಿ ನೀವು ಯಾವ ಜಾತಿ ಹೇಳಿದ್ರೆ ಅದೇ. ಕೆಲವರು ಬೌದ್ಧ ಧರ್ಮಕ್ಕೆ ನಾವು ಈ ತೊಂದರೆಯನ್ನು ಗೊಂದಲನ್ನ ಇಟ್ಕೊಂಡೆ ನಾವು ಧರ್ಮ ಅನ್ನೋ ಕಾಲಮನ್ನ ನಮ್ಮ ಆಪ್ ಅಲ್ಲಿ ನಾವು ಸೇರಿಸಿದ್ವಿ, ನಮ್ಮ ಪ್ರಶ್ನಾವಳಿಯಲ್ಲಿ ಇಲ್ಲ. ಯಾರ್ಯಾರು ಈ 101ರಲ್ಲಿ ಜಾತಿ ಪತ್ರ ಪಡೆದು ರಿಸರ್ವೇಶನ್ ಬೆನಿಫಿಟ್ ಅನ್ನ ಅಥವಾ ಇತರೆ ಕಲ್ಯಾಣ ಕಾರ್ಯಕ್ರಮಗಳ ಫಲಾನುಭವಿಗಳಿದ್ದಾರೋ ಅವರು ಅದನ್ನೇ ಬರ್ಸ್ಕೊಂಡು ಮುಂದುವರಿ. 101 SC ಪಟ್ಟಿನ ಜಾತಿಗಳಿದೆಯಲ್ಲ ಅವನ್ ಮಾತ್ರ ನಾವು ಗಮನ ಇಟ್ಟ. ಬೇರೆ ಇನ್ನೊಂದು ಹೆಸರು ಸೇರಿಸ್ಕೋಬೇಕು ಅಂದ್ರೆ ಅದಕ್ಕೆ ಬೇರೆ ಕ್ರಮ ಇದೆ, ಸೇರಿಸೋದಕ್ಕೆ ಅವಕಾಶ ಇದೆ, ನಾವು ಸೇರ್ಸೋಕ್ಕಾಗಲ್ಲ. ಈಗ 101 ಪಟ್ಟಿ ಇದೆಯಲ್ಲ ಅದನ್ನು ಹೊರತುಪಡಿಸಿ ಇನ್ಯಾವುದೋ ಒಂದು ಜಾತಿಯಲ್ಲಿ ಸೇರ್ಬೇಕಾದ್ರೆ ಒಂದು ಕ್ರಮ ಇದೆ. ರಾಜ್ಯ ಸರ್ಕಾರಕ್ಕೆ ಆ ಅಧಿಕಾರ ಇಲ್ಲ. ಮೊದಲನೇದು, ರಾಜ್ಯ ಸರ್ಕಾರ ಒಂದು ಅಧ್ಯಯನ ನಡೆಸಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅವ್ರಿಗೆ ಕಳಿಸ್ಬೇಕು. ಆ ಕಮಿಷನ್ ಅವರು ರಾಜ್ಯ ಸರ್ಕಾರದ ವರದಿಯನ್ನ ಒಪ್ಪಬಹುದು ಅಥವಾ ಅವರೇ ಸ್ವಂತವಾಗಿ ಒಂದು ಫ್ರೆಶ್ ಸರ್ವೆ ಮಾಡಿ ಅವರ ಅಭಿಪ್ರಾಯದಲ್ಲಿ ಎಸ್ ಈ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯನ್ನ SC ಫಸ್ಟಿಗೆ ಸೇರ್ತಕ್ಕಂಥ ಎಲ್ಲ ಅರ್ಹತೆಗಳಿದೆ ಅಂತ ಅವ್ರು ತೀರ್ಮಾನ ಮಾಡಿದ್ರೆ ಅವರು ಯೂನಿಯನ್ ಕ್ಯಾಬಿನೆಟ್ಗೆ ರೆಕಮೆಂಡ್ ಮಾಡ್ತಾರೆ.
ಇವನಿಗೆ ಕ್ಯಾಬಿನೆಟ್ನವರು ಸರಿ ಇದೆ ಈ ರೆಕಮೆಂಡೇಶನ್ ಅಂತಂದ್ರೆ ಪಾರ್ಲಿಮೆಂಟ್ಗೆ ತರಬೇಕು. ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದ್ರೆ ರಾಷ್ಟ್ರಪತಿಗೆ ಹೋಗ್ಬೇಕು. ರಾಷ್ಟ್ರಪತಿ ಅಂಕಿ ಆದ್ಮೇಲೆ ಆ ಪಟ್ಟಿಗೆ ಅದು ಸೇರುತ್ತೆ. ಅವಕಾಶ ಇದೆ, ಆದ್ರೆ ಜಾತಿ ಹೆಸರು ಬದಲಾವಣೆ ಅವಕಾಶ ಇಲ್ಲ. ಆದ್ರೆ ಅವಕಾಶ ಕೊಡಬೇಕು ಅಂತ ನಾವು ಚಿಂತನೆ ಮಾಡ್ತೀವಿ. ಆ ಆರೋಪದಲ್ಲಿ ಯಾವುದೇ ತಿರುಳಿಲ್ಲ. ಯಾಕೆಂತಂದ್ರೆ 101 ಜಾತಿ ನಾನು ತಯಾರು ಮಾಡಿದ್ದಲ್ಲ. ಒಂದನೇ, ರಾಷ್ಟ್ರಪತಿಗಳ ಒಂದು ಸುಗ್ರೀವಾಜ್ಞೆ, ಅದರಿಂದ ನಾವು ಆ ಲಿಸ್ಟನ್ನು ಫಾಲೋ ಮಾಡ್ತೀವಿ. ಒಂದು, ನಾವು 2011ರಲ್ಲಿ ಏನಿತ್ತು ಅದನ್ನೇ ಫಾಲೋ ಮಾಡಿದ್ವಿ. ಆಮೇಲೆ 2015ರಲ್ಲಿ ಈ ಬೋವಿ ಅಂತಕ್ಕಂಥ ಜಾತಿಗೆ 3 ಹೆಸರು ಸೇರಿಸಿದ್ವಿ. ಬೋವ ಬ್ರಾಕೆಟ್ನಲ್ಲಿ ಬೆಸ್ತರನ್ನು ಹೊರತುಪಡಿಸಿ, ಎರಡನೇದು ಕಲ್ಲು ಒಡ್ರು, ಮೂರನೇದು ಮಣ್ಣು ಒಡ್ರು. ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ತಕ್ಷಣ ಅದನ್ನು ವೆರಿಫಿಕೇಶನ್ ಮಾಡಿ ಅದು ಸರಿ ಇದೆ ಅಂತೇಳಿ ನಮ್ಮ ಆ್ಯಪಲ್ಲಿ ನಾವು ಸೇರಿಸ್ಬೋದು. ಒಂದು, ಈ ಮಣ್ಣೊಡ್ರು ಕಲ್ಲೊಡ್ರು ಅನ್ನೋದ್ರ ಜೊತೆಗೆ ಕಲ್ಲು ಕುಟಕರು, ಕಲ್ಲು ಕೆತ್ತನೆ ಮಾಡೋರು ಅಂತಾನೂ ಒಂದು ಕಸುಬನ್ನ ನಾವಲ್ಲಿ ಸೇರಿಸಿ. ಆ ರೀತಿ ಎಲ್ಲ ಒಟ್ಟು ಕಸುಬುಗಳು ನಾವು 80 ಮಾಡಿದ್ವಿ. ಅದ್ರ ಕೊನೆಯಲ್ಲಿ ಹೇಳಿದ್ವಿ, ಈ ಥರ ಯಾವುದು ಎಲ್ಲಿ ಬಿಟ್ಟೋಗಿದೆಯೋ ಈ ಥರದಲ್ಲಿ ಸೇರಿಸಿ ಸ್ವಾಮಿ. ಹಾಗಾಗಿ ನಾವು ಯಾವುದೂ ಬಿಟ್ಟಿಲ್ಲ, ಎಲ್ಲವನ್ನೂ ಕವರ್ ಮಾಡ್ತಾ ಇದ್ವಿ. ಯಾವುದೇ ಆತಂಕಕ್ಕೆ ಅವಕಾಶ ಇಲ್ಲದಂಗೆ ನೋಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.